ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಜಾಬ್ ಗೈಡ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡುವುದಾದರೆ ಸ್ನೇಹಿತರೆ, ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಕೇಂದ್ರೀಕೃತ ದಾಖಲಾತಿ ಮತ್ತು ಘಟಕ ಶಾಲಾ ಶಿಕ್ಷಕ ಇಲಾಖೆಯಲ್ಲಿ ಖಾಲಿ ಇರುವ ಒಟ್ಟು ಹುದ್ದೆಗಳನ್ನು ಅರ್ಜಿ ಆಹ್ವಾನಿಸಲಾಗಿದೆ. 2026-27ನೇ ಸಾಲಿನಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಪ್ರಾಥಮಿಕ ಶಾಲಾ ಶಿಕ್ಷಕ ಸಾಮಾನ್ಯ 1ರಿಂದ 5ನೇ ತರಗತಿಯವರೆಗೆ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ ಮತ್ತು 1ರಿಂದ 5ನೇ ತರಗತಿ ಪುರುಷ ಮತ್ತು ಮಹಿಳೆಯರಿಗೆ ಒಂದು ಹುದ್ದೆಯನ್ನು ಅರ್ಜಿಯನ್ನು ಕರೆದಿದ್ದಾರೆ. ತಕ್ಷಣವೇ ಈ ಹುದ್ದೆಯನ್ನು ಅರ್ಜಿಯನ್ನು ಸಲ್ಲಿಸಬಹುದು. ಈ ಹುದ್ದೆಗೆ ಆನ್ಲೈನ್ ಪ್ರಮುಖ ದಿನಾಂಕಗಳು ನೋಡುವುದಾದರೆ ಸ್ನೇಹಿತರೆ, 18/8/2026, 15/9/2026 ಕೊನೆಯ ದಿನಾಂಕವಾಗಿರ್ತದೆ. ತದನಂತರ ಅಪ್ಲಿಕೇಶನ್ ಹಾಕಬಹುದು. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಸಂಬಂಧಿಸಿದಂತೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ವ್ಯಾಸಂಗಕ್ಕಾಗಿ ಎಂದು ನಮೂದಿಸಿದ ಪರಿಗಣಿಸಲಾಗುವುದಿಲ್ಲ. ವ್ಯಾಸಂಗಕ್ಕಾಗಿ ಅಥವಾ ಉದ್ಯೋಗಕ್ಕಾಗಿ ಎಂದು ನಮೂದಿಸಿದ ಇರುವ ಪ್ರಮಾಣ ಪತ್ರ ಸಲ್ಲಿಸಬಹುದು. ಇದೇ ರೀತಿಯಾಗಿ ನೋಡುವುದಾದರೆ ಸ್ನೇಹಿತರೆ, ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ 371 ಮೀಸಲಾತಿಗೆ ಸಂಬಂಧಿಸಿದಂತೆ ಸೆಕ್ಷನ್ ಪ್ರಾಧಿಕಾರದ ನೀಡಲಾಗಿರುವ ಹಾಗೂ RD ನಂಬರ್ಗೆ ಹೊಂದಿರುವ 371 ಮೀಸಲಾತಿಗೆ ಪ್ರಮಾಣ ಪತ್ರವನ್ನು ಸಲ್ಲಿಸುವುದು ಕಡ್ಡಾಯವಾಗಿರುತ್ತದೆ ಸ್ನೇಹಿತರೆ. ಮತ್ತು ಇದೇ ರೀತಿಯಾಗಿ ನೋಡೋದಾದ್ರೆ ಸ್ನೇಹಿತರೆ, ಗ್ರಾಮೀಣ ಮೀಸಲಾತಿ ಕುರಿತು ಏನಪ್ಪಾ ಅಂದ್ರೆ, ಗ್ರಾಮೀಣ ಮೀಸಲಾತಿಗೆ ಕೆನೆ ಪದರ ನೀತಿ ಅನ್ವಯಿಸುವುದರಿಂದ ಗ್ರಾಮೀಣ ಮೀಸಲಾತಿ ಕೆಮ್ಮು ಮತ್ತು ಮಾಡಲು ಇರುವುದಿಲ್ಲ. ಗ್ರಾಮೀಣ ಮೀಸಲಾತಿಗೆ ಕೆನೆ ಪದರ ನೀತಿ ಕ್ಯಾಟಗರಿ ಗ್ರಾಮೀಣ ಮೀಸಲಾತಿಗೆ ಕ್ಷೇಮ ಮಾಡುವುದು ಬರುವುದಿಲ್ಲ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ವರ್ಗಕ್ಕೆ ಪ್ರವರ್ಗ ಅಭ್ಯರ್ಥಿಗಳಿಗೆ ಆದಾಯ ಮತ್ತು ಮಿತಿ ನಿಗದಿಪಡಿಸುವುದರಿಂದ ಗ್ರಾಮೀಣ ಮೀಸಲಾತಿ ಕೋರಿದ ಅಭ್ಯರ್ಥಿಗಳಿಗೆ ನೀತಿ ಅನ್ವಯಿಸುವುದಿಲ್ಲ. ಶೈಕ್ಷಣಿಕ ವಿದ್ಯಾರ್ಥಿ ನೋಡೋದಾದರೆ ಏನಪ್ಪಾ ಅಂದ್ರೆ, ಪದವಿಯಲ್ಲಿ ಒಟ್ಟಾಗಿಯಾಗಿ ಸರಾಸರಿ 50ರಷ್ಟು ಅಂಕಗಳನ್ನು ಹೊಂದಿರಬೇಕು. ತದನಂತರ ಈ ಅರ್ಜಿಯನ್ನು ಸಲ್ಲಿಸಬಹುದು. ಈ ಪೇಜ್ ನೋಡುವುದಾದರೆ ಸ್ನೇಹಿತರೆ, ಸೇವಾ ನಿರತ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಏನಪ್ಪಾ ಅಂದ್ರೆ, ಸೇವಾ ನಿರತ ಅಭ್ಯರ್ಥಿಯು NOC ಅನ್ನು ಮೂಲ ದಾಖಲೆಗಳ ಪರಿಶೀಲನೆಗೆ ಆಯ್ಕೆಯಾದಲ್ಲಿ ಪರಿಶೀಲನಾ ವೇಳೆಯಲ್ಲಿ ಸಕ್ಷಮ ಪ್ರಾಧಿಕಾರದ ಪಡೆದು ಸಲ್ಲಿಸಬಹುದು ಕಡ್ಡಾಯವಾಗಿರುತ್ತದೆ. ಯೋಜನಾ ನಿರಾಶ್ರ ಅಭ್ಯರ್ಥಿಗಳ ಸಂಬಂಧಿಸಿದಂತೆ ಸಲ್ಲಿಸಬಹುದು ನಮೂನೆಯಲ್ಲಿ ಅಭ್ಯರ್ಥಿಗಳು ಹೆಸರು ಸ್ಪಷ್ಟವಾಗಿ ನಮೂದಿಸಿದಾಗಿರಬೇಕು. ಅದೇ ರೀತಿಯಾಗಿ ಈ ಮಾಹಿತಿ ಸಂಪೂರ್ಣವಾಗಿ ಓದಿಕೊಂಡು ತದನಂತರ ಅಪ್ಲಿಕೇಶನ್ ಹಾಕಿಸಿ ಯಾವುದೇ ಡಾಕ್ಯುಮೆಂಟ್ಸ್ ಸರಿಗೆ ಮಾಡಿಕೊಂಡು ಈ ಅಪ್ಲಿಕೇಶನನ್ನು ಹಾಕಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆಗೆ ಲಿಂಕನ್ನು ಕಳುಹಿಸಿ. ಇಂತಹ ಮಾಹಿತಿ ಉಪಯುಕ್ತವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಟೇಕ್ ಕೇರ್. ಈ ಹುದ್ದೆಗೆ ನೋಟಿಫಿಕೇಶನ್ ನೋಡೋದಾದರೆ ಸ್ನೇಹಿತರೆ, ನಮ್ಮ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹೋಗಿ ಕ್ಲಿಕ್ ಮಾಡಿ, ಅದರ ವೆಬ್ಸೈಟಿಗೆ ಹೋಗಿ ಭೇಟಿ ನೀಡಿ.